ಲಕ್ಷ್ಮೀದೇವಿ ಸಂಜೆ ಸಮಯದಲ್ಲಿ ಈ ಎರಡು ಮನೆಗೆ ಬರುವುದೇ ಇಲ್ಲ. ಹಿಂದೂ ಧರ್ಮದಲ್ಲಿ ತಾಯಿ ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಅವಳು ಎಲ್ಲಿ ನೆಲೆಸಿರುತ್ತಾಳೋ ಅಲ್ಲಿ ಧನಧಾನ್ಯಕ್ಕೆ ಎಂದಿಗೂ ಕೊರತೆ ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಆದರೆ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯು ಈ ರೀತಿ ಇರುವ ಎರಡು ಮನೆಗಳನ್ನು ಎಂದಿಗೂ ಪ್ರವೇಶಿಸುವುದಿಲ್ಲ. ಬದಲಿಗೆ ಯಾವಾಗಲೂ ಬಡತನ ಇರುವಂತೆ ಮಾಡುತ್ತಾಳೆ. ಇದರಿಂದಾಗಿ ಆ ಮನೆಯ ಸದಸ್ಯರು ಹಣದ ನಷ್ಟವನ್ನು ಮತ್ತು ಇತರ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ವರಾಹಪುರಾಣದ ಪ್ರಕಾರ ದೇವರುಗಳು ಮತ್ತು ದೇವತೆಗಳು ಸಂಜೆ ಸಮಯದಲ್ಲಿ ಭೂಮಿಯನ್ನು ಭೇಟಿ ಮಾಡಲು ಬರುತ್ತಾರೆ. ಸಂಜೆ 4ರಿಂದ 7ರವರೆಗಿನ ಸಮಯವನ್ನು ಪ್ರದೋಷ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಶಿವನು ಸಂಚಾರಕ್ಕೆಂದು ಬರುತ್ತಾನೆ. ಅದರ ನಂತರ ಲಕ್ಷ್ಮಿ ಮತ್ತು ಬಡತನ ಇಬ್ಬರು ಸಂಜೆ 7ರಿಂದ 9ರವರೆಗೆ ಸಂಚಾರವನ್ನು ಆರಂಭಿಸುತ್ತಾರೆ. ಆದರೆ ತಾಯಿ ಲಕ್ಷ್ಮಿಯ ಬದಲು ಬಡತನ ಅಥವಾ ಲಕ್ಷ್ಮಿಯು ಇಂತಹ ಎರಡು ಮನೆಗಳನ್ನು ಪ್ರವೇಶಿಸುತ್ತಾರೆ. ಯಾವ ಮನೆಯನ್ನು ಲಕ್ಷ್ಮಿ ಅಥವಾ ಬಡತನ ಪ್ರವೇಶಿಸುತ್ತದೆಯೋ ಆ ಮನೆಯ ಸದಸ್ಯರೆಲ್ಲರೂ ಆರ್ಥಿಕ ಸಮಸ್ಯೆಗಳ ಜೊತೆಗೆ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಶಾಸ್ತ್ರದ ಪ್ರಕಾರ ಸಂಜೆ ಲಕ್ಷ್ಮೀ ದೇವಿಯ ಬದಲು ಅಲಕ್ಷ್ಮಿ ಅಥವಾ ಬಡತನ ಯಾವ ಮನೆಯನ್ನು ಪ್ರವೇಶಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? 1. ಮನೆಯ ಬಾಗಿಲು ಕೊಳಕಾಗಿದ್ದರೆ ಲಕ್ಷ್ಮಿ ಪ್ರವೇಶಿಸುವುದಿಲ್ಲ. ಶಾಸ್ತ್ರದ ಪ್ರಕಾರ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಬಡತನವು ಸಂಚರಿಸುತ್ತದೆ. ಈ ಸಮಯದಲ್ಲಿ ಮನೆಯ ಬಾಗಿಲು ಕೊಳಕಾಗಿದ್ದರೆ ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿ ಎಂದಿಗೂ ಪ್ರವೇಶಿಸುವುದಿಲ್ಲ. ಬದಲಾಗಿ ಇಂಥ ಮನೆಯನ್ನು ಬಡತನ ಪ್ರವೇಶಿಸುತ್ತದೆ. ಮನೆಯ ಮುಖ್ಯ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ. ನೀರು ಚಿಮುಕಿಸಿ, ದೀಪಗಳನ್ನು ಹಚ್ಚಿ ಮತ್ತು ರಂಗೋಲಿಯನ್ನು ಹಾಕಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮನೆಯ ಮುಖ್ಯ ದ್ವಾರದಲ್ಲಿನ ಸ್ವಚ್ಛತೆ ಮತ್ತು ಅಲಂಕಾರವು ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಗಮಿಸುವಂತೆ ಪ್ರೇರೇಪಿಸುತ್ತದೆ. ಲಕ್ಷ್ಮೀದೇವಿ ಯಾವ ಮನೆಯ ಬಾಗಿಲು ಕೊಳಕಾಗಿರುತ್ತದೆಯೋ ಅಂಥ ಮನೆಯನ್ನು ಪ್ರವೇಶಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ವಿಚಾರದ ಕುರಿತು ನೀವು ಗಮನ ಹರಿಸಿ. 2. ಸಂಜೆ ಮಲಗುವವರ ಮನೆಗೆ ಲಕ್ಷ್ಮಿ ಆಗಮಿಸುವುದಿಲ್ಲ. ಪ್ರದೋಷಕಾಲ ಸಮಯದಲ್ಲಿ ಅಂದರೆ ರಾತ್ರಿ 7 ಗಂಟೆಯಿಂದ 9 ಗಂಟೆಯ ನಡುವೆ ಮಲಗುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಯಾವ ವ್ಯಕ್ತಿ ಮಲಗಿರುತ್ತಾನೋ ಅಂಥ ವ್ಯಕ್ತಿಯ ಮನೆಗೆ ಲಕ್ಷ್ಮೀದೇವಿಯ ಬದಲಾಗಿ ಬಡತನ ಆಗಮಿಸುತ್ತದೆ. ಆ ಮನೆಯ ಸದಸ್ಯರು ದಾರಿದ್ರ್ಯವನ್ನು ಎದುರಿಸುತ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಎರಡು ಮನೆಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಎರಡು ಮನೆಯಲ್ಲಿ ಸದಾಕಾಲ ಬಡತನ, ಹಣದ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಉಂಟಾಗುತ್ತದೆ. ಹಾಗಾಗಿ ಯಾವ ವ್ಯಕ್ತಿಯ ಮನೆ ಶುದ್ಧ ಮತ್ತು ಸ್ವಚ್ಛವಾಗಿರುತ್ತದೆಯೋ ಅಂಥ ವ್ಯಕ್ತಿಯ ಮನೆಯಲ್ಲಿ ಲಕ್ಷ್ಮೀದೇವಿ ತನ್ನ ವಾಸಸ್ಥಾನವನ್ನು ಕಂಡುಕೊಳ್ಳುತ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.